ಹಾಯ್ ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್ ಎಲ್ಲ ಕಡೆ ಒಂದು ಹೆಸರು ತುಂಬ ವೈರಲ್ ಆಗ್ತಾ ಇದೆ. ಅದೇನೆಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ, ಅಥವಾ ನಾವು ಕನ್ನಡದಲ್ಲಿ ಕೇಳೋದಾದರೆ ಜಿರಳೆಗಳ ಜನತಾ ಪಾರ್ಟಿ ಅಂತ. ಹೆಸರನ್ನು ಕೇಳಿದರೆ ಒಂದು ಕ್ಷಣ ನಿಮಗೆ ಕಾಮಿಡಿ ಪಾರ್ಟಿ ಅನಿಸ್ಬೋದು, ಆದರೆ ಇದರ ಹಿಂದೆ ಇದೆ ಯುವಕರ ಕೋಪ, ನಿರುದ್ಯೋಗದ ನೋವು ಮತ್ತು ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ತಮಗೆಲ್ಲ ಗೊತ್ತಿದೆ ಅಲ್ಲ ಎಷ್ಟು ಭ್ರಷ್ಟಾಚಾರ ಅಲ್ಲ, ಇದರದೆಲ್ಲ ಕುರಿತು ಅಸಮಾಧಾನ. ಒಂದು ನ್ಯಾಯಮೂರ್ತಿಯ ಹೇಳಿಕೆ, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಕೋಟ್ಯಾಂತರ ಯುವಕರ ಬೆಂಬಲ, ಇವೆಲ್ಲ ಸೇರಿ ಇಂದು ಭಾರತದಲ್ಲಿ ದೊಡ್ಡ ಡಿಜಿಟಲ್ ಚಳವಳಿಯ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಅಷ್ಟೇ. ಹಾಗಾದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೇನು, ಮತ್ತು ಇದು ಹೇಗೆ ಆರಂಭ ಆಯಿತು, ಮತ್ತು ಇದರ ಹಿಂದಿನ ನಿಜವಾದ ಕಾರಣ ಏನಿದೆ, ಯಾಕೆ ಯುವಕರು ಇಷ್ಟು ಇದನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸರಳವಾಗಿ ಹೇಳ್ತೀನಿ ಕೇಳಿ. ಮೊದಲಿಗೆ ಈ ಕತೆ ಆರಂಭವಾಗಿದ್ದು ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಒಂದು ವಿಚಾರಣೆಯಿಂದ. ಆ ಸಮಯದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಒಬ್ಬರಾದಂತಹ ಜಸ್ಟಿಸ್ ಸೂರ್ಯಕಾಂತ್ ಅಂತ ಇವರು ಒಂದು ವಿಚಾರಣೆ ವೇಳೆ ಮಾತನಾಡ್ತಾರೆ. ಅವರು ಕೆಲವು ಜನರ ಬಗ್ಗೆ ಮಾತಾಡ್ತಾರೆ. ಈ ಇಂಡಿಯನ್ ಯೂತ್ಸ್ ಏನಿದೆಯಲ್ಲ, ಇವರು ಒಂಥರ ಕಾಕ್ರೋಚ್ ಇದ್ದಾಗೆ, ಇವರಿಗೆ ವ್ಯವಸ್ಥೆಯನ್ನು ಹಾಳು ಮಾಡೋದೇ ಒಂದು ಕೆಲಸ ಆಗಿಬಿಟ್ಟಿದೆ. ಹಾಗಾಗಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂಥ ಚಳವಳಿ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಜರ್ನಲಿಸಮಲ್ಲಿದ್ದಾರೆ. ಹೀಗೆ ಈ ಥರ ಇವರು ಒಂಥರ ಕಾಕ್ರೋಚ್ ಇದ್ದಾಗೆ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ. ಅದಾದ ನಂತರ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ದೊಡ್ಡ ಚರ್ಚೆ ಶುರು ಆಗ್ತದೆ. ಬಹಳಷ್ಟು ಯುವಕರು ಏನು ಅಂದ್ಕೊಂಡ್ರು ಅಂದರೆ, ನಮ್ಮ ಸಮಸ್ಯೆಗಳನ್ನು ಕೇಳಿದೆ ನಮ್ಮನ್ನೇ ಕಾಕ್ರೋಚ್ ಅಂತಾರಲ್ಲಪ್ಪ ಇವರು ಅಂತ ಹೇಳ್ತಾರೆ. ನಂತರ ನ್ಯಾಯಮೂರ್ತಿಗಳು ಅದಕ್ಕೆ ಸ್ಪಷ್ಟನೆ ಕೊಟ್ಟಿರೋದು, ನಾನು ಸಾಮಾನ್ಯ ನಿರುದ್ಯೋಗಿ ಯುವಕರ ಬಗ್ಗೆ ಹೇಳಿಲ್ಲ, ವ್ಯವಸ್ಥೆಯನ್ನು ದುರುಪಯೋಗ ಮಾಡುತ್ತಿರೋರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಆದರೂ ಅಷ್ಟರೊಳಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚಳವಳಿನೇ ಶುರು ಆರಂಭ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಹೆಂಗೆ ಉಟ್ಕೊಳ್ತು? ಈ ವಿವಾದ ನಂತರ ಕೆಲವು ಯುವಕರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ಪೇಜ್ ಶುರು ಮಾಡಿದ್ರು. ಆ ಪೇಜ್ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ, ಇದರ ಸಣ್ಣ ರೂಪ CJP ಅಂತ. ಈ ಪೇಜನ್ನು ಆರಂಭಿಸಿದ ವ್ಯಕ್ತಿ ಅಭಿಜಿತ್ ದೀಪಕ್ ಅಂತ. ಇವರು ಮಹಾರಾಷ್ಟ್ರದ ಮೂಲದವರು. ಪ್ರಸ್ತುತ ಇವರು USA ಅಮೇರಿಕಾದಲ್ಲಿ ಪಬ್ಲಿಕ್ ರಿಲೇಷನ್ಶಿಪ್ ಇದರ ಕುರಿತು ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಇದು ಒಂದು ಮೆಮೊ ಪೇಜ್ ಆಗಿತ್ತು. ಅದಾದ ನಂತರ ನಿರುದ್ಯೋಗದ ಬಗ್ಗೆ ರೀಲ್ಸ್ ಶುರುವಾಯಿತು, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಸಟೈರ್ ಶುರುವಾಯಿತು, ರಾಜಕೀಯ ಮೀಮ್ಸ್, ಯುವಕರ ಸಮಸ್ಯೆಗಳ ಬಗ್ಗೆ ವ್ಯಂಗ್ಯ ವಿಡಿಯೋ ಇವೆಲ್ಲ ಕೂಡ ಹಾಕಲಾರಂಭಿಸ್ತಿರು. ಹೀಗೆ ಪೇಜ್ ವೈರಲ್ ಆಗ್ತಾ ಬಂತು. ಇಷ್ಟಕ್ಕೂ ಯುವಕರು ಯಾಕೆ ಇದಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಯಾಕಂದರೆ ಸಾಮಾನ್ಯ ಮೆಮೊ ಪೇಜ್ಗೆ ಲಕ್ಷಾಂತರ ಫಾಲೋವರ್ಸ್ ಬರಲ್ಲ ನಾರ್ಮಲ್ ಆಗಿ, ಆದರೆ ಈ ಪೇಜ್ಗೆ ಕೋಟ್ಯಾಂತರ ಫಾಲೋವರ್ಸ್ ಬಂದರು. ಅದಕ್ಕೆ ಪ್ರಮುಖ ಕಾರಣ ನೋಡೋದಾದರೆ ನಿರುದ್ಯೋಗ. ಇದು ಭಾರತದಲ್ಲಿ ಅನೇಕ ಡಿಗ್ರಿ ಹೋಲ್ಡರ್ಸ್ ಕೆಲಸಕ್ಕಾಗಿ ಅಲೆದಾಡ್ತಾ ಇದ್ದಾರೆ, ಪರೀಕ್ಷೆ ಬರೀತಾರೆ, ರಿಸಲ್ಟ್ ಡಿಲೇ ಆಗ್ತಾ ಇದೆ, ಸರಿಯಾದ ರಿಕ್ರೂಟ್ಮೆಂಟ್ ಕ್ಯಾನ್ಸಲ್ ಆಗ್ತಾ ಇದೆ. ಯುವಕರಿಗೆ ಅನಿಸೋದು, ನಮ್ಮ ಭವಿಷ್ಯದ ಬಗ್ಗೆ ಯಾರಿಗೂ ಕೂಡ ಕಾಳಜಿನೇ ಇಲ್ವಲ್ಲಪ್ಪ ಅಂತ ಈ ಫ್ರಸ್ಟ್ರೇಷನ್ ಈ ಪೇಜ್ ಮೂಲಕ ಹೊರಬಂದಿತ್ತು ಅನ್ಬೋದು. ಇನ್ನು ಬಿಟ್ಟರೆ ಶಿಕ್ಷಣ ವ್ಯವಸ್ಥೆ ತಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ನೀಟ್ ಎಕ್ಸಾಮ್ ಆಯಿತು, ಅದ್ರ ಪೇಪರ್ ಲೀಕ್ ಆಯಿತು. ಕಾಂಪಿಟೇಟಿವ್ ಎಕ್ಸಾಮ್ಸು ಇವೆಲ್ಲ ಕೂಡ ಪೇಪರ್ ಲೀಕ್ ಆಗೋದು, ಸರಿಯಾದ ಟೈಮ್ ಟೇಬಲ್ ರಿಲೀಸ್ ಮಾಡೋದಿಲ್ಲ, ಕರೆಕ್ಟ್ ವೇಕೆನ್ಸಿ ಕೊಡೋದಿಲ್ಲ. ಈ ವಿಷಯಗಳಿಂದಾಗಿ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ತುಂಬ ಅಸಮಾಧಾನ ಇತ್ತು. ಈ CJP ಪೇಜ್ ಇದನ್ನೆಲ್ಲ ಮೆಮೊ ರೂಪದಲ್ಲಿ ತೋರಿಸ್ತು. ಅದರಿಂದ ವಿದ್ಯಾರ್ಥಿಗಳು ಬೇಗ ಇದಕ್ಕೆ ಕನೆಕ್ಟ್ ಆದರು. ಇನ್ನು ಈ ಜಂಜಿ ಕಲ್ಚರ್ ನೋಡೋದಾದರೆ, ಇಂದಿನ ಯುವಕರು ತಮ್ಮ ಕೋಪವನ್ನು ಸ್ಪೀಚ್ ಮೂಲಕ ಹೇಳುವುದಿಲ್ಲ, ಅವರು ಮೆಮೊ ಮೂಲಕ, ರೀಲ್ಸ್ ಮೂಲಕ, ಸರ್ಕೇಸಮ್ ಮೂಲಕ. ಈ ಕಾಕ್ರೋಚ್ ಜನತಾ ಪಾರ್ಟಿ ಇದೇ ಭಾಷೆಯಲ್ಲಿ ಮಾತನಾಡ್ತಿರೋದು. ಆದ್ದರಿಂದ ಇದು ತುಂಬ ವೈರಲ್ ಆಗ್ತಾ ಇದೆ. ಇನ್ನು ಕೆಲವರು BJP ಮೇಲೆ ಅಸಮಾಧಾನ, ಕೆಲವರಿಗೆ ಕಾಂಗ್ರೆಸ್ ಮೇಲೆ ಅಸಮಾಧಾನ. ಹೀಗಾಗಿ ಯಾರೂ ನಮ್ಮ ಮಾತು ಕೇಳ್ತಿಲ್ಲ ಎಂದು ಭಾವನೆ ಹಲವಾರು ಯುವಕರಲ್ಲಿ ಇತ್ತು. ಆ ಕಾರಣದಿಂದಾಗಿ CJP ಪೇಜ್ ತುಂಬ ಗಮನ ಸೆಳೀತು. ಸ್ನೇಹಿತರೆ, ಈ ಏನು ಕಾಕ್ರೋಚ್ ಜನತಾ ಪಾರ್ಟಿ ಇದೆಯಲ್ಲ, ಇದು ತುಂಬ ವೈರಲ್ ಆಗಲಿಕ್ಕೆ ಇನ್ನೂ ಒಂದು ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರ್ಬೋದು BJP. ಈಗ ನಾನು ಕೇಳೋದು ನಿಮಗೆ, ಈಗ ಈ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಫಾಲೋವರ್ಸ್ನು ಹೊಂದಿದೆ ಅಂತ ಕೇಳಿದಾಗೆ ಸಾಮಾನ್ಯವಾಗಿ ನೀವೇನು ಹೇಳ್ತೀರಿ ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ನೀವು ಹೇಳೋದು BJPನೋ, ಕಾಂಗ್ರೆಸ್ಸೋ, JDSಸೋ ಅಥವಾ ಇನ್ಯಾವುದೋ ನಿಮಗೆ ಇಷ್ಟವಾದಂತಹ ಪಕ್ಷದ ಹೆಸರು ಹೇಳ್ಬೋದು. ಆದರೆ ನಿಮಗೆ ಆಶ್ಚರ್ಯ ಎಂಬಂತೆ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರೋ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಹಾಗಾದರೆ BJP ಎಷ್ಟು ಹೊಂದಿದೆ ಗೊತ್ತಾ? 8.8 ಮಿಲಿಯನ್ ಹೊಂದಿದೆ. ಹಾಗೆ ಕಾಂಗ್ರೆಸ್ ಬಂದರೆ 13.3 ಮಿಲಿಯನ್ ಹೊಂದಿದೆ.
ಹಾಗಾದರೆ ಇವಾಗ ವೈರಲ್ ಆಗ್ತಿರೋ ಕಾಕ್ರೋಚ್ ಜನತಾ ಪಾರ್ಟಿ ಎಷ್ಟು ಹೊಂದಿದೆ ಗೊತ್ತಾ ಸ್ನೇಹಿತರೆ? 15.2 ಮಿಲಿಯನ್, ಬರೋಬ್ಬರಿ 15.2 ಮಿಲಿಯನ್ ಜನ ಫಾಲೋವರ್ಸ್ನು ಹೊಂದಿದೆ. ಅಲ್ಲ, BJP ಕಾಂಗ್ರೆಸ್ಸು ದಶಕಗಳ ಕಾಲದಿಂದಲೂ ಕೂಡ ಇದೆ. ಅಲ್ಲಿಂದ ಇಲ್ಲಿವರೆಗೂ ಅವರು ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಬಂದರೆ 13.3 ಮಿಲಿಯನು, BJP ಬಂದರೆ 8.8 ಮಿಲಿಯನ್ ಇದೆ. ಎಷ್ಟೋ ಸಾಹಸಪಟ್ಟು ದಶಕಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ಇವರು ಪಕ್ಷವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಇತ್ತೀಚೆಗೆ ಮತ್ತೆ ಇದನ್ನು ಯಾವುದೇ ರೀತಿಯಲ್ಲಿ ಚುನಾವಣೆ ಇದರಲ್ಲಿ ರಿಜಿಸ್ಟರ್ ಹೊಂದಿಲ್ಲ. ಇದು ಜಸ್ಟ್ ಸೋಷಿಯಲ್ ಮೀಡಿಯಾ ಚಳುವಳಿ ಇದು. ಹಾಗೆ ಇದು ಕಾಕ್ರೋಚ್ ಜನತಾ ಪಾರ್ಟಿ ಇದೆಲ್ಲ, ಇದು ಒಂದು ಪಕ್ಷ ಅಂದರೆ BJP ಪಕ್ಷವನ್ನು ಕಟುವಾಗಿ ನಿಂದಿಸ್ತಾ ಇದೆ. ತಮಗೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕಮಲದ ಹೂವನ್ನು ಕಾಕ್ರೋಚ್ ಬಂದು ತಿಂತಾ ಇರ್ತದೆ. ಹಾಗಾಗಿ ಈ ಪಕ್ಷ ಡೈರೆಕ್ಟಾಗಿ BJPನ ಬ್ಲೇಮ್ ಮಾಡ್ತಾ ಇದೆ. ನಿರುದ್ಯೋಗ, ಕ್ವಶನ್ ಪೇಪರ್ ಲೀಕ್, ಭ್ರಷ್ಟಾಚಾರ, ಹೀಗೆ ವಿವಿಧ ವಿಷಯಗಳ ಕುರಿತು BJPಗೆ ತುಂಬ ಕಟುವಾಗಿ ನಿಂದಿಸ್ತಾ ಇದೆ. ಹಾಗೆ ಇದರ ಕುರಿತು ನಿಮಗೆಲ್ಲ ಗೊತ್ತಿರ್ಬೋದು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮೊನ್ನೆ ಅಷ್ಟೇ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದ ಕೂಡಲೇ ಒಂದು ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನ ಸ್ವಾತಂತ್ರ್ಯ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಕ್ಕಳ ಶರ್ಟ್ ಹಿಂದ್ಗಡೆ ಎಸ್ ಐ ಆಮ್ ಎ ಕಾಕ್ರೋಚ್, ವಾಟ್ ವಿಲ್ ಯು ಡೂ ಅಂತ ಆ ಡ್ರೆಸ್ ಹಿಂದ್ಗಡೆ ಹಾಕಿದ್ದಾರೆ. ಮತ್ತು PM ಕಾಕ್ರೋಚ್ ಅಂತ ಹೀಗೆಲ್ಲ ತಮ್ಮ ಹೋರಾಟದ ಮೂಲಕ ಯುವಕರು ಈ ಒಂದು ಬೇಸರವನ್ನು ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸಂತೋಷ್ ಲಾಡ್ ಅವರು ಕೂಡ ಎಷ್ಟೋ ರಾಜಕೀಯ ಪಕ್ಷಗಳ ನಾಯಕರು ಈ ಒಂದು ಸೋಷಿಯಲ್ ಮೀಡಿಯಾದ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಬೆಂಬಲವನ್ನು ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥರು ಇದರ ಕುರಿತು ತುಂಬ ಅವರು ಬೆಂಬಲ ನೀಡಿದ್ದಾರೆ ಅಂತ ಹೇಳ್ಬೋದು. ಏನೇ ಆಗಲಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಈ ಜನ್ಜಿ ಪ್ರೊಟೆಸ್ಟ್, ಈ ಜನ್ಜಿ ಏನು ಯುವ ಸಮೂಹ ಇದೆಯಲ್ಲ, ಇದು ಯಾವುದೇ ಭ್ರಷ್ಟಾಚಾರ ಅಥವಾ ರಾಜಕೀಯ ಏನು ಮೋಸದ ಆಟಗಳ ವಿರುದ್ಧ ತುಂಬ ಸಿಡಿದೇಳ್ತಾ ಇದೆ. ತಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಆದಂತಹ ನೇಪಾಳದ ದಂಗೆ. ನೇಪಾಳದಲ್ಲಿ ಹೇಗಾಯಿತು ಗೊತ್ತಲ್ಲ ತಮಗೆ? ಜನ್ಜಿ ಯಾವ ರೀತಿ ಪ್ರೊಟೆಸ್ಟ್ ಮಾಡಿದ್ರು. ಕೇವಲ ಜನ್ಜಿಗಳು ರಾಜಕೀಯ ಭ್ರಷ್ಟಾಚಾರವನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಎಲ್ಲರೂ ಕೂಡ ತಲುಪಿಸ್ತಾ ಇದ್ರೆ, ಆ ನೇಪಾಳದ ಸರ್ಕಾರ ಸಂಪೂರ್ಣವಾಗಿ ಸಮೂಹ ಮಾಧ್ಯಮಗಳನ್ನೇ ನಿಷೇಧ ಮಾಡಿತು. ಅಲ್ಲಿ ಯಾವುದೇ ರೀತಿಯಲ್ಲಿ ನೆಟ್ವರ್ಕ್ ಕೊಡಲಿಲ್ಲ. ಅದು ಒಂದೇ ರೀಸನ್ನಿಂದಾಗಿ ಅಲ್ಲಿರೋಂತಹ ಯುವ ಸಮೂಹಗಳು ಯಾವ ರೀತಿ ರೊಚ್ಚಿಗೆದ್ದು ಪ್ರತಿಯೊಬ್ಬ ಪೊಲಿಟಿಕಲ್ MLA MP ಗಳ ಮನೆ ಹೊಕ್ಕಿ ಹೊಡೆದಿರುವುದು ತುಂಬ ವೈರಲ್ ಆಗಿದೆ ವಿಡಿಯೋ ಎಲ್ಲ. ಹಾಗೆ ತದನಂತರ ಈಗ ಇಲ್ಲೇ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ TVK ಪಕ್ಷ ಬಂತು ನೋಡಿ. ವರ್ಷಾನುಗಟ್ಟಲೆ ಇತಿಹಾಸ ಇರುವಂತಹ ಪಕ್ಷಗಳನ್ನು ಹೊಡೆದುರುಳಿಸಿ 108 ಸೀಟ್ಗಳನ್ನು ಪಡೆಯುವ ಮೂಲಕ ಪ್ರಸ್ತುತ ಇವಾಗ ಮುಖ್ಯಮಂತ್ರಿಗಳಾದ್ರಲ್ಲ, ಯಾರು ಇವರು ಜೋಸೆಫ್ ವಿಜಯ್ ದಳಪತಿ ಅವರು ಇದ್ದಾರಲ್ಲ, ಇವರಿಗೆಲ್ಲ ಯುವ ಸಮೂಹನೇ ಸಪೋರ್ಟ್ ಮಾಡಿದ್ದು. ಯುವಕರಿಗೆ ಇವಾಗ ಯುವಕರು ಬದಲಾವಣೆ ಬಯಸ್ತಾ ಇದ್ದಾರೆ. ಅವರಿಗೆ ನೋಡಿ 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 ಸಾಕಾಗಿಬಿಟ್ಟಿದೆ. ಇವಾಗ ಈ ರಾಜಕೀಯ ಪುಂಡಾಟಗಳೆಲ್ಲ ನೋಡಿ ಸಾಕಾಗಿದೆ. ಇನ್ನು ಒಟ್ಟಾರೆಯಾಗಿ ನೋಡೋದಾದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಕೇವಲ ನಾವು ಮೆಮೊ ಪೇಜ್ ಅಂತ ಭಾವಿಸಬಾರ್ದು. ಇದು ಇಂದಿನ ಯುವಕರ ಕೋಪ, ನಿರಾಶೆ, ಅನ್ಎಂಪ್ಲಾಯ್ಮೆಂಟ್, ಪೇನು ಮತ್ತು ಪೊಲಿಟಿಕಲ್ ಫ್ರಸ್ಟ್ರೇಷನ್ ಇವೆಲ್ಲ ಕೂಡ ಮಿಶ್ರಣ ಆಗಿ ಒಂದೇ ಪದದಲ್ಲಿ ಕಾಕ್ರೋಚ್, ಅದೇ ಒಂದು ದೊಡ್ಡ ಡಿಜಿಟಲ್ ಮೂಮೆಂಟ್ ಆಗಿ ಬದಲಾಗಿದೆ. ಆದರೆ ಇಲ್ಲಿ ನಾವು ಒಂದು ವಿಷಯ ಗಮನಿಸಬೇಕು. ಸೋಷಿಯಲ್ ಮೀಡಿಯಾ ಮೂಮೆಂಟ್ಗಳು ವೈರಲ್ ಆಗ್ಬೋದು, ಆದರೆ ದೇಶ ಬದಲಾವಣೆ ಆಗಬೇಕಾ? ದೇಶ ಬದಲಾವಣೆ ಆಗಬೇಕಾದ್ರೆ ಜ್ಞಾನ, ಶಿಕ್ಷಣ, ಜವಾಬ್ದಾರಿ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಇರಬೇಕು. ಇದು ತುಂಬ ಮುಖ್ಯ ಅಲ್ವಾ? ಇಂದಿನ ಯುವಕರು ಕೇವಲ ವ್ಯೂವರ್ಸ್ಗಳಲ್ಲ, ಅವರು ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ವಾಯ್ಸ್ ತೋರಿಸ್ತಿರೋದು ಹೊಸ ಜನ್ರೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ. ತಮಗೆ ಇಷ್ಟ ಆದರೆ ಅಥವಾ ಏನಾದ್ರು ತಪ್ಪಾದರೆ ಕಮೆಂಟ್ ಮಾಡ್ತಾ ಬನ್ನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಅಗತ್ಯ ಇರುವಂತಹ ವಿಷಯಗಳ ಕುರಿತು ನಾನು ನಿಮ್ಮ ಎದುರುಗಡೆ ಹೇಳ್ತೇನೆ. ಥ್ಯಾಂಕ್ ಯು.